Welcome back to our YouTube channel. ನಾವಿಬ್ರು ಕಾಲೇಜಿಗೆ ಹೋಗ್ತಿದ್ದೇವೆ ಗೈಸ್ ಇವತ್ತು. ಹೌದು, ನನಗೆ ನಿನ್ನೆ ರಜೆ ಇತ್ತು, ಹಾಗೆ ಇವತ್ತು ಅಪ್ ಆ್ಯಂಡ್ ಡೌನ್ ಮಾಡುವ ಅಂತ. ನಾಳೆ ರಜೆ ಇಲ್ಲ, ಅದಕ್ಕೆ ನಮಗೆ ರಜೆ ಇರಲಿಲ್ಲ ಗೈಸ್. ಎಂಥ ಅವಸ್ಥೆ ನೋಡೋಣ, ನಾವು ಕಾಣ್ತಿದ್ದೇವೆ. ನಮಗೆ ರಜೆ ಇರಲಿಲ್ಲ, ಬೇರೆ ಆಪ್ಷನ್ ಇಲ್ಲ. ಇವಾಗ ನಾವು ನಿನ್ನೆ ಸಹ ಕಾಲೇಜಿಗೆ ಹೋಗಬೇಕಿತ್ತು, ಇವತ್ತು ಸಹ ಕಾಲೇಜಿಗೆ ಹೋಗಬೇಕಿತ್ತು. ನಾಳೆ ಒಂದು ರಜೆ ಉಂಟು ಪುಣ್ಯಕ್ಕೆ. ಎಂಜಾಯಿಂಗ್ ದ ಸಂಡೇ ಎಟ್ ಹೋಮ್ ಆಫ್ಟರ್ ಸೋ ಮೆನಿ ಡೇಸ್. ನನಗೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಒಂದು ಸಂಡೇ ಮನೇಲಿ ಇರಲಿಲ್ಲ ಗೈಸ್. ಪ್ರತಿ ದಿವಸ ಎಲ್ಲಿಗೋ ಸುತ್ತಿದ್ದೇವೆ. ಸೊ ಈ ಸಂಡೇ ಮಾತ್ರ ನನಗೆ ಮನೆಗೆ. ನಾನು ಜಾಸ್ತಿ ಮಾತಾಡ್ತೇನೆ ಅಂತ ಹೇಳ್ತಾರೆ. ಇವತ್ತು ಬರ್ತಾಳೆ ಸಾನಿಕ ನಮ್ಮ ಮನೆಗೆ. ಹೌದು, ನಾನು ಜಾಸ್ತಿ ಮಾತಾಡ್ತೇನೆ ಅಂತ ಹೇಳ್ತೀರಿ ಗೈಸ್. ನಾನು ಮಾತಾಡದಿದ್ರೆ ಮಾತಾಡೋದಿಲ್ಲ ಹೇಳ್ತೀರಿ. ಸೊ ನನ್ನ ಲೈಫ್ ಅಲ್ವಾ. ಇದು ನಮ್ಮ ಸ್ಕೂಲ್ ಯೂನಿಫಾರ್ಮ್, ಸಾರಿ ಕಾಲೇಜ್ ಯೂನಿಫಾರ್ಮ್ ಹೀಗೆ ಉಂಟು. ನೀವು ನೋಡಿರ್ತೀರಿ ಅಲ್ಲ, ಎಂತ ಕಾಲೇಜ್ ಯೂನಿಫಾರ್ಮ್ ತೋರಿಸಿದ್ದು. ಇದು ನನ್ನ ಕಾಲೇಜ್ ಯೂನಿಫಾರ್ಮ್. ಬ್ಲರ್ ಎಂತಕ್ಕೆ ಬರೋದು, ಫೋಕಸ್. ನನ್ನ ಕಾಲೇಜ್ ಸರಿ ಸರಿ, ಬಾಯ್ ಬಾಯ್, ಹೊತ್ತಾಯ್ತು ನಮಗೆ. ಫ್ರೆಂಡ್ಸ್, ನಾವೀಗ ಕಾಲೇಜಿಗೆಲ್ಲ ಹೋಗಿ ಬಂದ್ವಿ. ಈಗ ಎಂತ ಅಂದರೆ, ನಾವೊಂದು ಚಿಕನ್ ಸೂಪ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ ಅಲ್ಲ, ಇಲ್ಲ ಲಾಸ್ಟ್ ವಿಡಿಯೋ ಅಪ್ಲೋಡ್ ಆಗಬೇಕು, ಅಷ್ಟೇ ಅಪ್ಲೋಡ್ ಆಗ್ತದೆ. ಒಂದು ಸೂಪ್ ಮಾಡಿದ್ವಿ ನಾವು, ಚಿಕನ್ ಸೂಪ್. ಅದು ತುಂಬ ಚೆಂದಾಗಿತ್ತು. ಹಾಗೆ ಈ ವಿಡಿಯೋದಲ್ಲಿ ನಾವು ಅದರ ರೆಸಿಪಿಯನ್ನು ಹೇಳುವ ಅಂತ ಹೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಹೇಳಿದ್ವಿ ಜನರ ಹತ್ರ. ಯಾಕಂದ್ರೆ ನೋಡಿ ಗೈಸ್, ನಮ್ಮ ಬಬ್ಲಿ ಬೇಕಿದ್ರೆ ಅಂತ ಯಾರು ಸಹ ಕಮೆಂಟ್ ಹಾಕ್ಲಿಲ್ಲ. ಅದಕ್ಕೆ ನಾವೇ ಮಾಡುವ ಅಂತ. ಬಿಕಾಸ್ ನಾವು ಆರ್ ಲ್ಯಾಗಿಂಗ್ ಬಿಹೈಂಡ್ ದ ಕಂಟೆಂಟ್ಸ್. ಸೊ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ಸೊ ವಿ ಹ್ಯಾಡ್ ದ ಓನ್ಲಿ ಆಪ್ಷನ್ ಟು ಡೂ ವ್ಲಾಗ್. ಈ ನಾಯಿಗೆ ನನ್ನದು ಹಿಂಸೆ ಆಗ್ತೊಂಡು, ಯಾಕಕ್ಕ ನನ್ನೊಮ್ಮೆ ಬಿಡಕ್ಕ ಅಂತ ಬೇಡ್ಕೊಳ್ತು ನಾಯಿ. ಬಿಡುವ ಗೈಸ್, ಓಕೆ. ದ್ಯಾಟ್ಸ್ ಆಲ್. ಸೊ ನಿಮಗೆ ರೆಸಿಪಿ ಹೇಳ್ಕೊಡ್ತೇನೆ, ಬನ್ನಿ ಮಾಡುವ. ಚಿಕನ್ ಸೂಪ್ ತುಂಬ ಸಿಂಪಲ್ ಮಾಡಲಿಕ್ಕೆ. ನೀವು ಸ್ಕಿಪ್ ಮಾಡಿಬಿಡಿ. 2 ನಿಮಿಷ, 2 ನಿಮಿಷ ಅಲ್ಲ, ಒಂದು 15 ನಿಮಿಷ ಬೇಕಷ್ಟೇ. ತುಂಬ ಟೇಸ್ಟ್ ಉಂಟು ಮತ್ತು ಸಿಂಪಲ್ ಸಹ. ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕು. ಸೊ ಹೇಗೆ ಮಾಡೋದು ಅಂತ, ಸೊ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ, ಬನ್ನಿ. ಸೊ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಈ ಥರ ಕಾಲನ್ನು ತಿಂತೀರಿ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲಿ ನಾವು ತಿಂತೇವೆ. ಕೋಳಿ ಕಾಲು ಎಲ್ಲರೂ ತಿನ್ನುವುದಿಲ್ಲ. ಕೋಳಿ ಹೌದಾ? ಅವ್ರು ಅನ್ಕೊಳ್ಳುವರು ಇವರೊಂದು ಕೋಳಿ ಕಾಲು ಅನ್ಸ ಬಿಡುದಿಲ್ಲ, ಎಲ್ಲ ತಿನ್ನುದೇ ಅಂತ. ಇಲ್ಲ, ನಾನು ಕೋಳಿ ಕಾಲು ತಿನ್ನೋದು ತುಂಬಾ ಟೈಮ್ ಆಯ್ತು. ಈಗೀಗ ನನಗೆ ಕೋಳಿ ಕಾಲು ತಿನ್ನುದು ಬಿಡುದಲ್ಲ, ನಮ್ಮ ಮನೆಗೆ ತಂದು ಮಾಡ್ತಾರೆ ಅಂತ ಹೇಳಿದ್ದು ಎಲ್ಲರ. ಈಗ ನಮ್ಮ ಮನೆಯಲ್ಲಿ ಬಪ್ಪ ಮತ್ತೆ ಬಬ್ಲಿಗ ಅವರೇ ಇಬ್ಬರು ತಿನ್ನಿ, ನಾವು ತಿನ್ನಲ್ಲ ಸೈಡು. ಸೊ ಸೂಪಿಗೆ ಕಾಲಿದ್ರೆ ಒಳ್ಳೇದು, ಕಾಲು ಸಹ ತಗೊಳ್ಳಿ ಆಯ್ತಾ. ಈಗ ನಾವು ಬೇಕಾದ ಪೀಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾವೆ. ಸೊ ಸ್ವಲ್ಪ ಫ್ಯಾಟ್ ಇರುವಂಥ ಪೀಸ್ಗಳನ್ನೇ ತಗೊಳ್ಳಿ. ಇಂಥ ಲಿವರ್ಗಳನ್ನೆಲ್ಲ ಅವಾಯ್ಡ್ ಮಾಡಿ. ಲಿವರ್ ತಿಂದರೆ ಇದು ಕೊಲೆಸ್ಟ್ರಾಲ್ ತುಂಬ್ತದಂತೆ ಗೈಸ್. ಸೊ ಅದಕ್ಕೆ ಬೇಕಾಗಿ ನಾವು ಅದನ್ನು ಸ್ಕಿಪ್ ಮಾಡೋದು. ಅದು ಹೈ ಪ್ರೋಟೀನ್ ಅಂತ ಹೇಳಿದ್ದಾರೆ, ಯಾರೊಬ್ರು ಜಿಮ್ಮಿನ ವಿಡಿಯೋನ ನೋಡಿದ್ದೇನೆ. ಇದನ್ನು ಕಟ್ ಮಾಡ್ತು ಬರಲಿ ಅವಪ್ಪ. ಸೊ ಗೈಸ್, ಎಂತ ಮಾಡಬೇಕಂದ್ರೆ, ಕೋಳಿಯನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬ ದೊಡ್ಡದು ಇಟ್ಕೊಳ್ಬೇಡಿ. ಇಲ್ಲಿ ನಮ್ಮಲ್ಲಿ ಎಲುವೆಲ್ಲ ಕಟ್ ಆಗೋದಿಲ್ಲ ಈ ಕತ್ತೇರಿಯಲ್ಲಿ, ಹೀಗಾಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ಇಷ್ಟು ದೊಡ್ಡ ಇಟ್ಟಿದ್ದೇವೆ. ಬಟ್ ಯು ಟ್ರೈ ಟು ಕಟ್ ಇಟ್, ಆಯಿತಾ ಗೈಸ್. ನಾನು ನಿಮಗೊಂದು ಕೇಳಬೇಕಿತ್ತು. ಎಂತ ಅಂದರೆ ಬಾಬಡ್ಡಿ, ಎಂತ ಅಂದರೆ ನೀವೆಲ್ಲರೂ ನಮ್ಮ ವ್ಲಾಗ್ ಗೈಸ್, ಇವತ್ತೊಂದು ನಾನು ನಿಮ್ಮ ಹತ್ರ ಕೇಳಬೇಕಿತ್ತು. ಎಂತ ಅಂದರೆ, ನೀವೆಲ್ಲ ನಮ್ಮ ವ್ಲಾಗ್ ನೋಡ್ತೀರಿ ಹೌದಾ? ಸೊ ನಿಮಗೆ ನಮ್ಮ ವ್ಲಾಗ್ ನೋಡಿ ನಿಮಗೆ ಎಂಥ ವೀಡಿಯೋಸ್, ಯಾವ ಟೈಪ್ ವೀಡಿಯೋಸ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಎಂಥ ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವೀಡಿಯೋ ಅಪ್ಲೋಡ್ ಮಾಡಬೇಕು, ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು. ಸೊ ಅಂಥದಕ್ಕೆ ಎಂಥ ವ್ಲಾಗ್ಸ್ ಮಾಡಬೇಕು ಅಂತ ನಮಗೆ ತಿಳಿಸಿ. ನಾವು ಆದಷ್ಟು ವ್ಲಾಗನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಮಾಡ್ತೇವೆ. ಸೊ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ನಿಮಗೆ ಮೋಸ ಎಲ್ಲ ಮಾಡೋದಿಲ್ಲ, ಗೊತ್ತಾಯ್ತಾ? ಬೇರೆ ಥರಲ್ಲ ನಾವು ಶುರು ಮಾಡಿದ್ವಿ. ಹತ್ತಿಕ್ಕಿದ್ದಾರೆ ಗೈಸ್ ನಮ್ಮ ಮನೆಯಲ್ಲಿ. ಹಲೋ, ನಾವು ಗಮ್ಮತ್ ಮಾಡ್ತಿದ್ದೇವೆ ಗೈಸ್. ಅವಳಿಗೆ ಚಿಕನ್ ಸೂಪ್ ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟಂತೆ. ಸಾನಿಕನಿಗೆ ಚಿಕನ್ ಸೂಪ್ ಕುಡಿಬೇಕು ಅಂತ ಅನ್ನಿಸ್ತಾ ಉಂಟಂತೆ. ಅದಕ್ಕೆ ಬೇಕಾಗಿ ನಾವು ಅವಳಿಗೆ ಬೇಕಾಗಿ ಮಾಡ್ತಿದ್ದೇವೆ ಗೈಸ್. ನಾವು ಸೂಪ್ ಮಾಡಲಿಕ್ಕೆ ಫಸ್ಟಿಗೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು ಕೆಲವು ಪದಾರ್ಥಗಳನ್ನು. ಸೊ ಅದಕ್ಕೆ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರೆ. ಈಗ ಮಸಾಲೆ ಮಾಡಲಿಕ್ಕೆ ಫಸ್ಟಿಗೆ ಸ್ವಲ್ಪ ಜಿಂಜರ್ ಹಾಕಿ, ಸ್ವಲ್ಪ ಗಾರ್ಲಿಕ್, ಎಂತಾಯ್ತು ಅಂದರೆ
ಗಾರ್ಲಿಕ್ ಹಾಕಿ ನೆಕ್ಸ್ಟ್ ಅದಕ್ಕೆ ನಾವು ಕರಿ ಇದಕ್ಕೆ ಪೆಪ್ಪರ್ ಹಾಕಬೇಕು ಗೈಸ್. ಪೆಪ್ಪರ್ ಒಳ್ಳೆ ಮೆಣಸು ಹಾಕಬೇಕು. ಆಮೇಲೆ ಈರುಳ್ಳಿಯನ್ನು ಹಾಕಬೇಕು. ಗೈಸ್ ನಮಗೆ ಮೋಸ ಆಗ್ತಾ ಉಂಟು. ಎಂಥ ಮೋಸ ಅಂದರೆ ನಮಗೆ 5 ಗಂಟೆ ತನಕ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಗೈಸ್. 4:45 ಅಂತೇಳಿ 5 ಗಂಟೆ ತನಕ ಮಾಡೋದು ಇದು ಅನ್ಯಾಯ ಅಲ್ಲ? ಒಳ್ಳೆ ಕೆಲಸ. ನನ್ನ ಅಕ್ಕನಿಗೆ 3 ಕಾಲಕ್ಕೆ ಬಿಡ್ತಿತ್ತು ಕಾಲೇಜ್. ಈಗ ಅವಳು ನನಗೆ ಬಂದು ಬಿಟ್ಟು ಹೇಳ್ತಾಳೆ. ಈಗ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಬಿಡಿ, ಸ್ವಲ್ಪ ಕಟ್ ಮಾಡಿ ಹಾಕಿ ಗೈಸ್. ಹಾಕುವಾಗಿಲ್ಲರೆ ಮತ್ತೆ ಅದು ತೋರಿಸು ಸೀದಾ ಹಾಕುದಲ್ಲ. ಇದು ಜೀರಿಗೆ ಗೈಸ್, ಇದನ್ನು ಹಾಕಬೇಕು. ನೆಕ್ಸ್ಟ್ ಇದನ್ನು ರುಬ್ಬಿಕೊಳ್ಬೇಕು. ನೀವು ರುಬ್ಬಿಕೊಡ್ರಿ ರಾಜ. ಈ ರಾಜ ಆಚೆ ಇಲ್ಲ, ನಾವೇ ರಾಜರಾಣಿ ಎರಡು ರಾಣಿ. ನಾಗರಾಜ ಮಾತ್ರ ಇಪ್ಪುನಿ ನಮ್ಮ ರಾಣಿ. ವಿ ಆರ್ ದ ಪ್ರಿನ್ಸೆಸ್ ಆಫ್ ಮೈ ಫಾದರ್. ವಿ ಆರ್ ನಾಟ್ ಕ್ವೀನ್. ಓಕೆ, ನೀರು ಹಾಕಿದ್ಯಾ? ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಗೈಸ್. ಪ್ರಾಪ್ತಿ ಹಾಗೆ ನೀರು ಹಾಕದೆ ರುಬ್ಬಬೇಡಿ, ರಕ್ತದಿತ್ತು. ಎಂತ ಆಯ್ತು, ರಟ್ಟಿ ಎಲ್ಲ ಹಾಳು ಮಾಡಿದ್ಲು ಗೈಸ್. ಹಿಂದೆ ಕೆಳಗೆ ಬಾ, ಕೆಳಗೆ ಬಾ. ಕೆಳಗೆ ಗೈಸ್, ಮೊದಲು ನಾವು ಸ್ಟವ್ ಅನ್ನು ಹಚ್ಕೊಳ್ಬೇಕು. ಆಮೇಲೆ ಈ ಥರದೊಂದು ಕುಕ್ಕರನ್ನು ಪ್ಲೇಸ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಯಾವುದು ಚಂದ ವಿಸಿಲ್ ಹೊಡಿತದೆ ಆ ಕುಕ್ಕರನ್ನೇ ಬಳಸಿ. ಮತ್ತೆ ನಮ್ಮ ಕೋಳಿ ಸೀದೋಗ್ಬಾರ್ದಲ್ಲ. ಎಣ್ಣೆ ಅಲ್ಲ ಹಾಕೋದು? ತುಪ್ಪವಾ? ನಾವು ಸೂಪಿಗೆ ತುಪ್ಪ ಹಾಕ್ತೀವಿ, ಎಣ್ಣೆ ಅಲ್ಲ. ಸೊ ಒಂದು ತುಂಬ ಹಾಕಿ. ನನ್ನ ಒಂದು ಸ್ವಲ್ಪ ಹಾಕುವ. ಸೊ ಇಷ್ಟು ಸಾಕು. ನಾವೊಂದು 6-7 ಸ್ಪೂನ್ ಹಾಕಿದೆವು ಅಂತ ನೀವು ಕೌಂಟ್ ಮಾಡಿಕೊಳ್ಳಿ. ನೋಡ ಅಮ್ಮನಿಗೆ ತೋರಿಸಿ ಬರೋ. ಅಮ್ಮಗೆ ಇಷ್ಟು ಹಚ್ಚು ಬರು. ಅದು ಆ ಸ್ಪೂನ್ ಆ ಕಡೆ ಸೈಡ್ ಇದು ಅದು ದೊಡ್ಡದು. ಇವಳು ಅಡಿಗೆ ಮಾಡುದಲ್ಲ ಗೈಸ್, ಆರ್ಡರ್ ಮಾಡುದು. ಆರ್ಡರ್ ಇದು ರುಬ್ಬಿಕೊಂಡು ರೆಡಿ ಆಗಿದೆ. ಎಲ್ಲ ಚೆಲ್ಲಿದು ಪ್ರಾಪ್ತಿ. ನಿಮಗೆ ಮಿಕ್ಸಿಯನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತೇನೆ ಗೈಸ್, ಹೇಳಿಕೊಡ್ತೇನೆ. ಅಮ್ಮಂದು ಪುಂಡಿ ಆಗ್ತಾ ಉಂಟು. ಎಲ್ಲರೂ ಸೇರಿ ಸೇಮೆ ದಗ್ಗೆ ಮಾಡುವಾಗ ನಾನೊಬ್ಬ ಬಡವ ಸೂಪು ಮಾಡಿದೆ. ನಾನು ಸೂಪು ಮಾಡುದು, ಪುಂಡಿ ಮಾಡ್ತಿಲ್ಲ. ಸೇಮೆ ದಡ್ಡೆ ಗೈಸ್ ರೆಡಿ ಆಗ್ತಾ ಉಂಟು. ಸೇಮೆ ದಡ್ಡೆ ಎಂತ ಅದು ನಾನು ಈ ಕಾಯ್ದಿದೆ ಅಂತ ನೋಡುದು ಗೈಸ್, ಅದು ಕಾಯಿಲ್ಲ. ಪ್ರೊಫೆಷ್ನಲ್ ಕುಕ್ ಅಲ್ಲ ನೀನು. ನೀನು ನೇಲೆಲ್ಲ ಕಟ್ ಮಾಡಿದಿ? I am a microbiology student, so we are requested to cut nails. But ಈ ಮೈಕ್ರೋಬಯಾಲಜಿ ಸ್ಟೂಡೆಂಟ್ನ ಕತೆ ನೋಡಿ, ನೇಲೇ ಕಟ್ ಮಾಡಲಿಲ್ಲ. ಇದೆಲ್ಲ ಬ್ಯಾಕ್ಟೀರಿಯಾ ಮಾತಾಯ್ತು ಕುಲ್ಲು. ಸೊ ಗೈಸ್ ಬನ್ನಿ, ನಾವಿವಾಗ ತುಪ್ಪ ಕಾದ ಮೇಲೆ ಈರುಳ್ಳಿಯನ್ನು ಮಾತಾಡಬಾರ್ದಿಲ್ಲ. ಸೊ ಇಲ್ಲಿ ಎಣ್ಣೆ ತುಪ್ಪ ಕಾದ ಮೇಲೆ ನಾವು ಈರುಳ್ಳಿಯನ್ನು ಹಾಕಬೇಕಾಯ್ತಾ ಗೈಸ್. ಸೊ ಅದು ತುಂಬ ಇದು ಗೋಲ್ಡನ್ ಬ್ರೌನ್ ಎಲ್ಲ ಆಗ್ಬೇಕಂತಿಲ್ಲ, ಸ್ವಲ್ಪ ಅದನ್ನು ನಾವು ಹುರ್ಕೊಂಡ್ರೆ ನಿಂಗೆ ಇದು ಹೀಗೆ ಬಿದ್ದರೆ ನಾನು ತಿನ್ಬೇಕು. ಸ್ವಲ್ಪ ಸ್ವಲ್ಪ ಕ್ಯಾರೋಟ್, ಅದು ಸ್ವಲ್ಪ ಕೆಳಗೆಲ್ಲ ಬಿದ್ದು ಸಾರಿ ಬೆಲ್ಲ ಹಾಕಿ. ವಿಡಿಯೋ ತೆಗಿತಿದ್ಯಾ? ಇದು ತೋರಿಸು ಒಳಗೆ. ಸೊ ಇಷ್ಟು ಆದರೆ ಸಾಕು ಗೈಸ್, ಇಷ್ಟು ಬೇಂದ್ರೆ ಸಾಕು. ಈಗ ನೀವೇನು ತಂದುಕೊಂಡಿದ್ದಾರೆ ಕೋಳಿ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಚಂದ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು, ಅಂದರೆ ಬೇಯಬೇಕು. ಕಲರ್ ಚೇಂಜ್ ಆಗೋ ತನಕ ಬೇಯಬೇಕು.
ಸೊ ಗೈಸ್ ನಿಮಗೆ ಗೊತ್ತಾಗ್ತದಲ್ಲ, ಇಷ್ಟು ಬೇಯ್ದ ಮೇಲೆ ನೀವು ಇವಾಗ ರುಬ್ಬಿಕೊಂಡಿದ್ರಲ್ಲ ಪೇಸ್ಟ್, ಅದನ್ನು ಇದಕ್ಕೆ ಹಾಕಬೇಕಾಯ್ತಾ. ಅಂದರೆ ಮತ್ತೆ ನೀವು ಕುಕ್ಕರಲ್ಲಿ ವಿಸಿಲ್ ಹಾಕ್ಲಿಕ್ಕೆ ಇರ್ತದಲ್ಲ, ಆವಾಗ ಸಹ ಬೇಯ್ತದೆ ಕೋಳಿ. ಅದಕ್ಕೆ ಜಾಸ್ತಿ ಬೇಯಲಿಕ್ಕೆ ಬಿಡಬೇಡಿ, ಇಲ್ಲರೆ ಮೆದ್ದೆ ಮೆದ್ದೆ ಆಗಿ ಎಲ್ಲ ಪಾಯಸ ಥರ ಆಗ್ತದೆ, ಕೈಮಾ ಥರ ಆಗ್ಬೋದು. ಅದಕ್ಕೆ ಬೇಕು ಈಗ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ, ಮತ್ತು ನೀರನ್ನು ಹಾಕಬೇಕಾಗ್ತದೆ ಒಂದು ಪಾಟೆ ಎಲ್ಲ. ಒಂದು ಬಾಟೆ ಸೂಪ್ ಮಾಡೋದಕ್ಕೆ ಅಷ್ಟೇ, 2 ಪಾಟೆ ಎಲ್ಲ ಹಾಕ್ಬೇಕು. ಇವಾಗ ನೀವು ನಿಮಗೆ ಎಷ್ಟು ಸೂಪ್, ಎಷ್ಟು ಕ್ವಾಂಟಿಟಿ ಸೂಪ್ ಹಾಕ್ಬೇಕು ಅಷ್ಟು ನೀರು ಹಾಕಬೇಕಾಗ್ತದೆ. ಅಷ್ಟು ನೀರು ಹಾಕಿದ್ರೆ ಅದು ಎಷ್ಟು ಮಸಾಲೆ ಹಾಕಿದ್ರೆ ಅಷ್ಟು ನೀರು ಹಾಕಲಿಕ್ಕೆ. ಮತ್ತೆ ಈಗ ನೋಡಿಕೊಂಡು ಈಗ ಅವ್ರಿಗೆ 10 ಬಾಟೆ ಬೇಕಿದ್ರೆ 10 ಹಾಗೆಲ್ಲ ಮಾಡಿಕೊಳ್ಳೋದು. ಅದಕ್ಕೆ ಮಸಾಲೆ ಜಾಸ್ತಿ ಹಾಕಬೇಕಾಗ್ತದೆ ನೀವು. ಇವಳೀಗ ನನ್ನನ್ನು ಫುಲ್ ಕನ್ಫ್ಯೂಸ್ ಮಾಡಿ ಹಾಕ್ತಾಳೆ. ಒಂದು 2 ಬಾಟೆ ಹಾಕಿ. ಸೊ ನಾವು 2 ಬಾಟೆ ನೀರು ಹಾಕಿದ್ದೇವೆ. ನಮ್ಮ ಒಂದು ಪೇಸ್ಟಿನ ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ಲಿಲ್ವಾ ನೀನು? ನಾನಲ್ಲ, ನೀನಲ್ಲ ನೀರುಳ್ಳಿ ಅದೆಲ್ಲ ಹಾಕ್ಬೇಕು. ಮೊನ್ನೆ ಹಾಕಿದ್ದೆ, ನಾನು ಹಾಕಿದ್ದೆ, ನೀನೆಲ್ಲ ಮಾಡಿದ್ದು ಮೊನ್ನೆ ಸೂಪು. ಸೂಪ್ ನಾನೆಲ್ಲ ಫ್ರೈನ ಮಾಡಿದ್ದು. ನನಗೆ ಗೊತ್ತಿಲ್ಲ, ಬರ್ತಾಯ್ತು ಅವಳಿಗೆ. ಇನ್ನೆಂತ ಮಾಡುದು ಈಗ? ಇನ್ನೆಂತ ಮಾಡೋದು, ಮೇಲೆಗೆ ಹಾಕುದು. ಯಾಕೆ ಗೊತ್ತುನಾ ಗೈಸ್, ಮೊನ್ನೆ ಅವಳು ಎಲ್ಲ ನನಗೆ ಇದು ಹಾಕಬೇಕು ಅಂತ ಹೇಳಿದ್ಲು. ನನ್ನನ್ನು ತೋರಿಸು, ಇದು ಹಾಕ್ಬೇಕು ಅದ್ರದ್ದು ಹಾಕಬೇಕು ಅಂತ ಹೇಳಿದ್ಲು. ಇವತ್ತು ನನಗೆ ಯಾರು ಹೇಳಿರಲಿಲ್ಲ, ನಾನೇ ಮಾಡಬೇಕಿತ್ತು, ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಹಾಕಿ ಫ್ರೈ ಮಾಡಿ ಹಾಕೋದು. ಸೊ ನೀವೆಲ್ಲ ಹಾಕಿ ಆಯ್ತಾ, ನಮ್ಮ ರೆಸಿಪಿ ನೋಡಬೇಡಿ, ನಾನು ನಿಮಗೆ ಅಷ್ಟೇ ಹೇಳುದು. ಜನ ಜಾಸ್ತಿ ಅದು ಮರತನ ತೆಂಕು ಮುರಾಣಿ ಪಾಡೋದು ಆಲ ನೆನಪೇಜಿ ಅಕ್ಕನೆ ಪನ್ನೆ 9 ಮನ್ಪು 8 ಮನ್ಪು ಬಂದದ ಏಣ ಎಂತುಲ್ಲ ಸೂಪ್ ಎನ್ನ ಬೇತೆ ಸ್ಟೈಲ್ ನಿತ್ತೆನತ. ಹಾಗೆ ನಾನು ಅಕ್ಕ ಹೇಳಿದನ್ನು ಮಾತ್ರ ಕೇಳಿತ್ತು. ಸರಿ, ನಾನು ಇಷ್ಟು ಕ್ವಾಂಟಿಟಿ ಎಂತೆಲ್ಲ ಒಗ್ಗರಣೆ ಚಮಚಲ್ಲಿ ಪೊತ್ತಿ ಹಾಕುದು ಅಷ್ಟೇ. ಸೊ ನಿಮಗೆ ಈ ಥರ ಎಲ್ಲ ಹಾಕಲಿಕ್ಕೆ ಏನಾದರೂ ಮರ್ತೋದ್ರೆ ಎಂತೆಲ್ಲ ಒಂದು ಆಮ್ಲೆಟ್ ಮಾಡೋ ಪಾತ್ರೆ ತಗೊಳ್ಳಿ. ನಿಮ್ಮ ಮನೇಲಿ ಯಾವುದಕ್ಕೆ ನೀವು ಆಮ್ಲೆಟ್ ಮಾಡ್ತೀವಿ ಹಾಗೇನಿಲ್ಲ, ಒಂದು ಪಾತ್ರೆ ತಗೊಳ್ಳಿ, 1 ಚಮಚ ಎಣ್ಣೆ, ತುಪ್ಪ ಹಾಕಿ, ಬೇಕಾದ ಇಂಗ್ರೀಡಿಯೆಂಟ್ ಹಾಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ. ನೈಸ್ ನೈಸ್. ಗ್ಯಾಸ್ ಇದು ಚಕ್ಕೆಯನ್ನು ಹಾಕಬೇಕು. ಸಾಕಲ್ಲ ಅಷ್ಟಲ್ಲ, ಇದು ನಮ್ಮ ಮನೇಲಿ ಆದ ಚಕ್ಕೆ. ನಾನು ಅವ್ರ ಹತ್ರ ಹೇಳಿದ್ದು 15 ಮಿನಿಟ್ಸಲ್ಲಿ ಸೂಪ್ ರೆಡಿ ಆಗ್ತದೆ ಅಂತ. ಇದು 50 ನಿಮಿಷ ಆದರೂ ಸೂಪೇ ರೆಡಿ ಆಗಲಿಲ್ಲ ನಮ್ಮದು. 50 ನಿಮಿಷ ಏನಾಗಲಿಲ್ಲ, ಯಾಕಂದರೆ ನಾವು ನೀರುಳ್ಳಿ ಮೂರಿ ಅಕ್ಕನನ್ನು ರೋಸ್ಟ್ ಮಾಡ್ಲಿಕ್ಕೆ ಹೋದ್ವಿ. ಅಕ್ಕನ ರೋಸ್ಟ್ ವಿಡಿಯೋ ಬರ್ತದೆ ಗೈಸ್ ಇನ್ನೊಂದು 4-5 ದಿವಸದಲ್ಲಿ. ಗೊತ್ತಿಲ್ಲ ನಮ್ಗೆ ಯಾವಾಗ ಬರ್ತದೆ ಅಂತ, ನೀವು ನೋಡಿ ನೆಗಡ್ತೀರಿ ಗೈಸ್, ಬಿದ್ದು ನೆಗಡ್ತೀರಿ. ಗೈಸ್ ಕೊಲಾಬ್ರೇಷನ್ ವಿಡಿಯೋ, ನೀವು ಎಂತ ತಪ್ಪು ತಿಳ್ಕೊಳ್ಬೇಡಿ. ಇದು ಕಾಯ್ತು ನನಗೆ, ಎಲ್ಲಿ ಉಂಟು ನನ್ನ ಇದು ಕೇಳಕ್ಕೆ ಎಲ್ಲಿ? ಅದಕ್ಕೆ ಹೇಳುದು, ಆಲ್ ದ ಸ್ಪೈಸಸ್ ಹಾಕಿ ಈ ಥರ ಕಾಯಿಸ್ಲಿಕ್ಕೆ ಇಡಬೇಡಿ ಪ್ರಾಪ್ತಿ. ಹಾಗೆ ಫಸ್ಟಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇಡಿ ಆಯಿತಾ. ಸೆಕೆಂಡ್ ಟೈಮ್ ಮಾಡಿದ್ರೆ ಅವಾಗ ಹಾಳಾಗೋದು ಕಾಮನ್. ಕೈಗೆ ಟಕ್ಕುವಾಗಿ ಇರಲಿಲ್ಲ ಗೈಸ್, ನನ್ನ ಫೋನಿನ ಡಿಸ್ಪ್ಲೇ ಹೋಗಿದೆ, ಎಂತ ಮಾಡೋದು ಎಂತೆಲ್ಲ. ನಾನು ಇದಕ್ಕೆ ಈಗ ಹಾಕುದು ಒಳ್ಳೇದ ಅಂತ. ವಿ ಡೋಂಟ್ ಹ್ಯಾವ್ ಮನಿ ರೈಟ್ ನೌ ಟು ಬೈ ಅ ಫೋನ್. ಸೊ ನೀವು ಒಂದು ಸ್ವಲ್ಪ ಜಾಸ್ತಿ ವ್ಯೂ ಮಾಡಿದರೆ ಆಗ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ, ಎಂಟರ್ಟೈನ್ಮೆಂಟ್ ಇಲ್ಲದಿದ್ರು ಕೂಡ ಅಲ್ಲಿ ಆನ್ ಮಾಡಿ ಇಟ್ಟು ಹೋಗಿ. 5G ಇದ್ದವರೆಲ್ಲ ಹಾಗೆ ಮಾಡಿ. ನಮ್ಮ ವಿಡಿಯೋ ನಿಮಗೆ ಬೋರ್ ಆದರೆ ಇಟ್ಟು ನಿಮ್ಮ ಕೆಲಸ ಮಾಡಿ, ಅನ್ಲಿಮಿಟೆಡ್ ನೆಟ್ ಇದ್ದವರು. ದಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ಫ್ರಮ್ ಅವರ್ ಸೈಡ್. ಆಗ ನಮಗೆ ಒಂದು ಹೊಸ ಫೋನ್ ತಗೊಂಡು ಇನ್ನೂ ಚಂದ ಬ್ಲಾಗ್ ಮಾಡ್ಬೋದು. ಇಲ್ಲದ್ರೆ 2X ಅಲ್ಲಿ ಇಡಿ. ಪಲಾವೆಲೆ ಹಾಕಲಿಲ್ಲ ಪ್ರಾಪ್ತಿ. ಬೇಡ, ಪಲಾವೆಲೆ ಹಾಕಬೇಕು. ಹಾಕ್ಬೇಕಂತ ಹೇಳಿಕೆ ನಿಮಗೆ ಆಗುದಿಲ್ಲ, ಮತ್ತೆ ಆಗವೇ ಅಂತ ನಿಮಗೆ ತಂದು ಕೊಡ್ಲಿಕ್ಕೆ ಸಂಕಟ. ಇನ್ನು ಅದಕ್ಕೆ ಹಾಕಿ ಅಂತ ಆಗುದಿಲ್ಲ ಅದು. ವ್ಲಾಗ್ ಮಾಡುದಿಲ್ಲ ಗೈಸ್, ಈ ವ್ಲಾಗಿಂದ ನಮ್ಮ ಸಂಬಂಧಕ್ಕೆ ಹೀಗೆ ಆಗ್ತದೆ. ಹಾಗೆ ಎಂತ ಹೇಳ್ತಾಳ ಅವಳಿಗೆ ಗೊತ್ತು. ನೋಡಿ ಇವಳು ಈ ಥರವೇ. ನೀವು ಹೇಳಿದ್ದು ಸತ್ಯ ಗೈಸ್. ಯಾರೊಬ್ರು ಕಮೆಂಟ್ ಹಾಕಿದ್ರು, ನನ್ನದು ಕಣ್ಣು ದೊಡ್ಡ ಅಂತೆ, ಅವಳದು ಬಾಯಿ ದೊಡ್ಡ ಅಂತೆ. ಬಾಯಿ ದೊಡ್ಡ ಇಲ್ಲ, ನನ್ನ ಬಾಯಿ ಚಿಕ್ಕದಿರುದು. ನನ್ನ ಅಮ್ಮನ ಬಾಯಿ ನನಗೆ ಬಂದು ವಿಷಯ ಅಷ್ಟೇ. ನನಗೆ ಬೈಬೇಡಿ, ನನ್ನ ಅಮ್ಮನದ್ದು ಏನು ಅಂತ ಅದು ನನಗೆ ಬಂದು. ಇಲ್ಲ ಗೈಸ್, ನನ್ನ ಅಮ್ಮನಿಗೆ ಬೈಕು. ಅದು ಸ್ವಲ್ಪ ಹಾಗೆ ಬೊಂಬೈ, ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಪೆಪ್ಪರ್ ಹಾಕಿ, ಮತ್ತೆ ನಮಗೆ ಆಗ ಅರಶಿನ ಹಾಕ್ಲಿಕ್ಕೆ ಮರ್ತೋಯ್ತು. ಸೊ ಅರಶಿನ ಸ್ವಲ್ಪ ಹಾಕಿ ಗೈಸ್. ನೀವು ನಮ್ಮ ಎಂತದು ರೆಸಿಪಿ ಸೂಪ್ ರೆಸಿಪಿ ನೋಡಬೇಡಿ ಆಯ್ತಾ, ಬೇರೆಯವ್ರದ್ದು ನೋಡ್ಕೊಂಡು ಮಾಡಿ, ಚಂದ ಮಾಡಿ. ಅದು ಇನ್ಸ್ಟಾಗ್ರಾಮಲ್ಲಿ 2 ನಿಮಿಷದ ರೆಸಿಪಿ. ನಾವು ಅದನ್ನು ಎಷ್ಟೊತ್ತು ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ತೋರಿಸೋದೆಲ್ಲ ಸತ್ಯ ಅಲ್ಲ ಆಯ್ತಾ. ನಾವು ತುಂಬ ಎಲ್ಲ ಮುಖಕ್ಕೆ ಪೋಸ್ಟ್ ಕೊಟ್ಕೊಂಡು ಚಂದನೆ ಗಡಿಕೊಂಡಿರ್ತೇವೆ. ನಾವು ಮನೇಲಿ ಎಷ್ಟೇ ಆಡ್ತೇವೆ. ಇದೀಗ ಆಫ್ ಆಗಿದ ಉಂಟಲ್ಲ ಹೈ ಸ್ಪೀಡ್, ಇದು
ಅದು ಅಷ್ಟು ಕುದಿಬೇಕಪ್ಪೆ ಚಂದ. ಪೆಪ್ಪರ್ ಹಾಕಿ ಇಲ್ಲ ಇಲ್ಲ ಈ ಉಪ್ಪು ಖಾರ ಮೆಣಸು ಹುಳಿ ಎಲ್ಲ ನೋಡಿಕೊಂಡು ಆಮೇಲೆ ಈಗ ಕುಕ್ಕರ್ ಮುಚ್ಚಬೇಕು. ಸೊ ನೀವು ಗ್ಯಾಸ್ ಲೈಟ್ ಹಾಕಿದ್ದೀರಾ ಅಂತ ಚೆಕ್ ಮಾಡಿ ಮತ್ತೆ ಹಾಕಿ. ಗ್ಯಾಸ್ ಲೈಟ್ ಏನೋ ಉಂಟು. ಸೊ ಆಮೇಲೆ ಕುಕ್ಕರ್ ಮುಚ್ಚಲಿಕ್ಕೆ ನಿಮಗೆ ಬಂದಿರೋರಾಗಿರ್ಬೇಕು ನೀವು, ನನ್ನಾಗೆ ಆಗಿರ್ಬಾರ್ದು. ಕೊಡು ಹಾಕ್ತಾನೆ. ನಿಮಗೆ ಬಾರಿ ಟಿಪ್ಸೇ ಇದೆ. ನನಗೆ ಬರ್ತದೆ ಕುಕ್ಕರ್ ಮುಚ್ಚಳ ಹಾಕ್ಲಿಕ್ಕೆ. ಸಾಯಿಸ್ತಾಳಿ ಬೆಳಿದನು ಬಾ ತೆಗಿದನು. ಬರುದೇ ಇಲ್ಲ ಶೀದಿ ಎಂತ ಇದು. ಸಾಯಿಸ್ತಾಳಿ ಬೆಳಿದ ಹಿಡ್ಕ. ಕುಕ್ಕರ್ ಮುಚ್ಚಿದ್ ನಾನಾಯ್ತಾ ಗೈಸ್ ಕತೆ ಎಲ್ಲ ಆಯ್ತು. ಇದನ್ನು ಕುಕ್ಕರನ್ನು 4 ವಿಸಿಲ್ ಕೂಗಿಸಿ ಆಮೇಲೆ ತೆಗೆದ್ರೆ ಆಯ್ತು. ಓ ನಮ್ಮದೀಗ ಸೂಪ್ ರೆಡಿ ಆಗಿದೆ. ನಾವು ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಲೆಮನ್ ಹಿಡ್ತಿದ್ದೇವೆ. ಅದಾದರೆ ನಮ್ಮ ಸೂಪ್ ರೆಡಿ. ಎಂತ ಅಂದರೆ ಕುಕ್ಕರ್ ನಾವು 2 ವಿಸಿಲ್ ಹಾಕ್ಸಿದ್ದು, ಜಾಸ್ತಿ ಹಾಕಲಿಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಕೋಳಿ ಬೆಂದಾಗಿತ್ತು. ನಾವು ಅಷ್ಟು ಹೊತ್ತು ಮಾಡಿದ್ದೇವೆ. 1/4 ಗಂಟೆಯಲ್ಲಿ ಆಗುವಂಥ ರೆಸಿಪಿಯನ್ನು ನಾವು 1.5 ಗಂಟೆ. ಆಯಿತು, ಹೀಗೆ ಮಾಡಬೇಕು ಈಗ ಮಾಸ್ಟರ್ ಶೆಫ್ಗಳೆಲ್ಲ. ಮಾಸ್ಟರ್ ಶೆಫೇ ನಾನು. ಅಷ್ಟು ಬಿಸಿದಕ್ಕೆ ಸಹ ಕೈ ಹಾಕಿ ತೆಗೆದಿದ್ದೇನೆ. ಆಯ್ತಪ್ಪ ಆಯ್ತು. ಇನ್ನು ನಾವು ಕುಡಿಯುವುದು ಇದನ್ನು. ಆಯ್ತು, ಈಗ ಸಾನಿಕನವರು ನಮ್ಮದು ರಿವ್ಯೂ ಕೊಡ್ತಾರೆ ಕುಡಿದು ಹೇಗೆ ಉಂಟು ಸೂಪ್ ಅಂತ. ಬೇಗ ಬೇಗ ಕೊಡಿ, ಆಮೇಲೆ ನಾವು ಸಹ ಕುಡಿತೇವೆ. ಆಮೇಲೆ ಬಾಯಿಗೆ ಹಾಕ್ಬಿಡಿ, ಬೆಚ್ಚುಂಟು. ಗೈ ಚಂದಾಗ್ಲಿಲ್ಲ ಅಂತ ಅನಿಸ್ತಾ ಉಂಟು. ಮೊನ್ನೆಷ್ಟು ಚಂದ ಆಗ್ಲಿಲ್ಲ ಗೈಸ್. ಆದ್ರೆ ನಾನು ನೋಡ್ಲಿಲ್ಲ, ಅವಳು ಕುಡ್ದಾಯ್ತು. ನೀ ಕುಡಿ ಈಗ. ಸಾನಿಕಾ ಸತ್ಯ ಹೇಳು. ಬೇಸರ ಆಗುದು ನನಗೆ ಸತ್ಯ ಹೇಳ್ಬೋದು. ನನಗೆ ಸಹ ಗೊತ್ತಿಲ್ಲ ಚಂದ ಆಗಿರ್ಲಿಕ್ಕಿಲ್ಲ, ಬಿಕಾಸ್ ಅದು ಅಷ್ಟು ಪ್ರಾಪರ್ ವೇಯಲ್ಲಿ ಮಾಡಲಿಲ್ಲ. ಯಾಕಂದರೆ ನನ್ನ ಅಕ್ಕ ಬೇಗ ಬೇಡ ಮಾಡಿದ್ದೆ. ಪ್ರಾಪ್ತಿ ಸಹ ನಾನು ಹೇಳಲಿಲ್ಲ, ಪ್ರಾಪ್ತಿ ಕೇಳಲಿಲ್ಲ. ಅಂದರೆ ನನಗೆ ಗೊತ್ತೂ ಇಲ್ಲ ಗೈಸ್ ಇದು ಹೇಗೆ ಮಾಡುದು. ನಾನು ಮೊನ್ನೆ ಸಹ ಅವಳು ಹೇಳಿದಾಗ ಮಾಡಿಕೊಂಡಿದ್ದೆ. ಇವತ್ತು ಅವಳು ಕೇಳಲಿಲ್ಲ, ಅವಳು ಗೊತ್ತಿಲ್ಲದಿದ್ರೆ ಸಹ ನನ್ನ ಹತ್ರ. ನಾನು ಅವಳೇ ಮಾಡ್ತೇನೆ. ಬೇಗ ಹೇಳು. ಬಿಸಿಲ್ವಾ ಕುಡಿಗೆ ಆಗ್ತದೆ ಇದರಲ್ಲಿ ಎಣ್ಣೆ ಜಾಸ್ತಿ ಉಂಟಿಯಾ? ಅಂದರೆ ಕೋಳಿದು ಫ್ಯಾಟ್ ಇತ್ತಲ್ಲ. ಸ್ವಲ್ಪ ನೀರು ಹಾಕಿದ್ದು ಜಾಸ್ತಿ ಆಯ್ತು. ಏನೋ ಒಂದು ಅಂಶ ಸಪ್ರೇಟ್ ಎಂತ ಕಮ್ಮಿ ಅದು ನೀರು ಜಾಸ್ತಿ ಆಯ್ತು ಅಂತ ಅಷ್ಟೇ. ಹೊರಸು ಕುಡ್ದು ನೈಸ್ಯ. ನಾಳೆ ಒಂದು ಸ್ವಲ್ಪ